ಕುಮಾರಸ್ವಾಮಿ ಅವರು ಇರ್ತಕ್ಕಂಥದ್ದು. ಅವ್ರು ಯಾವುದೇ ಪಕ್ಷ ನೋಡಲಿಲ್ಲ, ಯಾವುದೇ ಜಾತಿ ನೋಡಲಿಲ್ಲ. ಎಲ್ಲ ರೈತರು ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವರು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಈಗಿನ ಸರ್ಕಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಏನಾದ್ರು ಹೇಳಿದ್ರೆ ಕೇಂದ್ರ ನಮಗೆ ನೆರವಿಗೆ ಬರ್ತಾ ಇಲ್ಲ, ಕೇಂದ್ರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಕೇಂದ್ರ ನೆಚ್ಕೊಂಡು ಮಾಡಲಿಲ್ಲ. ಇವೆಲ್ಲ ಕಾರ್ಯಕ್ರಮ ಮಾಡಿದ್ರು. ಒಂದ್ಸತಿ ಏನು ಅತಿವೃಷ್ಟಿಯಾಗಿ ಕೊಡಗು ಆ ಕಡೆ ಎಲ್ಲ ಮನೆಗಳು ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆದಾಗ ಅಲ್ಲಿ ಸುಮಾರು 2000 ಮನೆಗಳು ಕಟ್ಕೊಟ್ರು. ಅವೆಲ್ಲದನ್ನು ಕೂಡ ನಾವು ಕಾರ್ಯಕ್ರಮ ಮಾಡ್ಕೊಂಡು ಆಮೇಲೆ ಕೇಂದ್ರ ನೆರವಿಗೆ ಹೋಗ್ತಕ್ಕಂಥದ್ದು ಸಹಜ. ಆದರೆ ಈ ಸರ್ಕಾರ ಇವ್ರ ಕೈಲಿ ಈ ಭಾಗ್ಯಗಳು ಕೊಟ್ಟು ಇವತ್ತು ಚುನಾವಣೆಗೆ ಬಂದಿದ್ದಾರೆ. ಭಾಗ್ಯಗಳನ್ನ ನಿಭಾಯಿಸಕ್ಕೂ ಕೂಡ ಆಗ್ತಾ ಇಲ್ಲ. ಇವತ್ತು ಸುಮಾರು 4-5 ತಿಂಗಳು ಹಣವನ್ನ ಹೆಣ್ಮಕ್ಳಿಗೆ ಇನ್ನೂ ಕೂಡ ಹಾಕಿಲ್ಲ. ಫೆಬ್ರವರಿ ಮಾರ್ಚ್ ಹಣ ಇನ್ನೂ ಹಾಕಿಲ್ಲ. ಇನ್ನು ಈಗಿನ 2 ತಿಂಗಳು 3 ತಿಂಗಳದ ಹಣ ಹಾಕಿಲ್ಲ. ಇವರು ನಿಭಾಯಿಸಕ್ಕಾಗದ್ಮೇಲೆ ಇವರಿಗೆ ಶಕ್ತಿ ಇಲ್ದ್ಮೇಲೆ ಯಾಕೆ ಈ ತರ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟರು? ಇದು ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಇವತ್ತು ಸಾರ್ವಜನಿಕರಿಗೆ ಇಡೀ 224 ಕ್ಷೇತ್ರದಲ್ಲೂ ಈ ಸರ್ಕಾರದವರು ಗೆಲ್ಲಕ್ಕೋಸ್ಕರ, ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಇವೆಲ್ಲ ಕೂಡ ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಕ್ಕೆ ಭರವಸೆಯನ್ನ ಕೊಟ್ಟಂತದ್ದು. ಇವತ್ತು ನೋಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ ಇದನ್ನ ಪರಿಶೀಲನೆ ಮಾಡಬೇಕು ಅಂತ ಇವಾಗ ಹೇಳ್ತಾರೆ, ಒಂದ್ ಕಡೆ ಎಂ ಬಿ ಪಾಟೀಲ್ ಹೇಳ್ತಾರೆ ಇಲ್ಲಿ ಏನು ಆರ್ಥಿಕ ಜಾಸ್ತಿ ಇರೋರನ್ನ ಕಿತ್ತಾಕ್ಬೇಕು ಅಂತಾರೆ. ಇದೆಲ್ಲ ಅವಾಗ ನೀವು ಅನುಷ್ಠಾನಕ್ಕೆ ತರಬೇಕಾದ್ರೆ ಪ್ರಣಾಳಿಕೆ ರೆಡಿ ಮಾಡ್ಬೇಕಾದ್ರೆ ನಿಮ್ಗೆ ಇದೆಲ್ಲ ಗಮನದಲ್ಲಿ ಇರ್ಲಿಲ್ವಾ ಸ್ವಾಮಿ? ಖಂಡಿತ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ವಂಚಿತ ಸರ್ಕಾರ, ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆನೂ ಇಲ್ಲ, ನೈತಿಕತೆನೂ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ಯಾವತ್ತೂ ಕೂಡ ಜನತಾದಳ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವತ್ತೂ ನಮಗೆ ರೈತರ ಪರವಾಗಿ, ಬಡವರ ಪರವಾಗಿ ನೀವೆಲ್ಲ ನೋಡಿದ್ರೆ ಹೆಣ್ಮಕ್ಳ ಕಣ್ಣೀರು ಒರೆಸ್ಲಿಕ್ಕೆ ಕುಮಾರಸ್ವಾಮಿ ಅವರು ತಗೊಂಡಂತ ದಿಟ್ಟ ನಿರ್ಧಾರಗಳು. ಅವ್ರು ಹೋಗ್ತಾ ಇದ್ರೆ ಯಾರು ಬಡವರು ನನ್ನ ಮಗ ಹಿಂಗೆ ಕುಡ್ದೋ ಇಲ್ಲ ಲಾಟ್ರಿ ಆಡೋ ಹಿಂಗೆಲ್ಲ ಮನೆ ಎಲ್ಲ ಬೀದಿ ಪಾಲಿಗೆ ತಂದ್ಬಿಟ್ಟು ನಮ್ಮನ್ನೆಲ್ಲ ಅಂದಾಗ ಅದೊಂದು ಒಬ್ಬರು ವಿಷಯಕ್ಕೋಸ್ಕರ ಇವತ್ತು ರಾಜ್ಯದಾದ್ಯಂತ ಆನ್ಲೈನ್ ಲಾಟ್ರಿ ನಿಷೇಧ ಮಾಡಿದ್ರು, ಮತ್ತೆ ಏನು ಸಾರಾಯಿ ನಿಷೇಧ ಮಾಡಿದ್ರು, ಇವೆಲ್ಲ ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವೆಲ್ಲ ಯಾಕೆ ಅದು ಮಾಡಿದ್ರು ಕೂಡ ಸರ್ಕಾರ ನಿಭಾಯಿಸಿದ್ರು ಕುಮಾರಸ್ವಾಮಿ ಅವರು. ಅವರೇನೋ ಹೊರೆ ಆಯ್ತು ಅಂತಕ್ಕಂಥದ್ನ ಕೈ ಚೆಲ್ಲಿ ಕೂತ್ಕೊಳ್ಳಿಲ್ಲ. ಇದೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಈಗಿನ ಸರ್ಕಾರದವರು 2 ಲಕ್ಷ ಚಿಲ್ಲರೆ ಕೋಟಿ ಬಜೆಟ್ ಇದ್ರು ಕೂಡ ಅವರು ನಿಭಾಯಿಸಕ್ಕೆ ಎಲ್ಲಿ ಹೋಗ್ತಾ ಇದೆ ಹಣ, ಇವರೆಲ್ಲಿ ಸೋರೋಗ್ತಾ ಇದೆ, ನೀವೆಲ್ಲ ಕೂಡ ಅದನ್ನ ಆಲೋಚನೆ ಮಾಡಬೇಕು. ಇಷ್ಟಾದ್ರೂ ಕೂಡ ಇವತ್ತು ನಿಮ್ಗೆಲ್ಲ 2,000 ಕೊಡಕ್ಕೆ ನಿಮ್ಮ ಯಜಮಾನರಿಂದ 4,000 ರೂಪಾಯಿ ವಸೂಲಿ ಮಾಡ್ಕೋತಾರೆ. ರೇಟ್ನ 3 ಪಟ್ಟು ಜಾಸ್ತಿ ಮಾಡಿದ್ದಾರೆ, ಏನು ಮದ್ಯದ ರೇಟ್ನ. ಇದೆಲ್ಲ ನೋಡಿದ್ರೆ ಖಂಡಿತ ಈ ಸರ್ಕಾರ ಎಲ್ಲ ಲೂಟಿ ಹೊಡಿತಾ ಇರ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೆಲ್ಲದಕ್ಕೂ ತಕ್ಕ ಪಾಠ ಕಲಿಸ್ಬೇಕಾಗಿರೋದು ನೀವು. ನಾವು ಜನ ಏನಾದ್ರು ಮೈ ಮರೆತು ಅವರ ಆಮಿಷಗಳಿಗೆ ಒಳಗಾಗಿ ನಾವೇನಾದ್ರು ಮತ ಹಾಕಿದ್ರೆ ಈ ಪರಿಸ್ಥಿತಿಗೆ ನಮ್ಮನ್ನೆಲ್ಲ ದೂಡ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ವೇಚ್ಛಾಚಾರವಾಗಿ ಮಂತ್ರಿಗಳು ಏನು ಬೇರೆ ಬೇರೆ ರಾಜ್ಯಕ್ಕೆ ಹಣವನ್ನ ಕೊಟ್ಟಂಥದ್ದು. ಇವತ್ತು ಏನು SC/ST ನಿಗಮದ ಹಣನ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ಕೊಂಡಂಥದ್ದು, ಐಷಾರಾಮಿ ಕಾರ್ಗಳು ತಗೊಳಕ್ ಬಳಸ್ಕೊಂಡಂಥದ್ದು, ಎಣ್ಣೆ ಅಂಗಡಿಗಳಿಗೆ ಇವ್ರು ದುಡ್ಡು ಹಾಕಿ ಇವ್ರ ದುಡ್ಡನ್ನ ಅಲ್ಲಿಂದ ತಗೊಂಡು ಚುನಾವಣೆಗೆ ಬಳಸಿದಂಥದ್ದು ಯಾರು ನೋಡಿದಿರ ಈ ಕಾಲದಲ್ಲಿ? ಇಂಥ ಒಂದು ಏನು ಈ ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರನ ಖಂಡಿತ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕು. ನಮಗೆ ಇವತ್ತೇನು ಪ್ರಾದೇಶಿಕ ಪಕ್ಷ ಜನತಾದಳ ಇದೆ, ಜನತಾದಳ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಮೊನ್ನೆ ಬಿಜಾಪುರಕ್ಕೆ ಹೋದ್ರು ಕೂಡ ಅಲ್ಲೂ ಕೂಡ ಜನಸಾಗರವೇ ಸೇರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ಖಂಡಿತ ಎಲ್ಲರೂ ಕೂಡ ಬೇಸತ್ತಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದು ಮತವಾಗಿ ಪರಿವರ್ತನೆ ಆಗಬೇಕು. ಮತವಾಗಿ ಪರಿವರ್ತನೆ ಆಗಬೇಕು ಅಂದ್ರೆ ಇಲ್ಲಿಯ ಕಾರ್ಯಕರ್ತರುಗಳು ಅವ್ರನ್ನೆಲ್ಲರನ್ನು ಕೂಡ ಪಕ್ಷದ ಕಾರ್ಯಕ್ರಮಗಳೆಲ್ಲದನ್ನು ಕೂಡ ತಿಳಿ ಹೇಳಿ ಅವರೆಲ್ಲರನ್ನು ಕೂಡ ಸಂಘಟನೆ ಮಾಡಿ ಅವ್ರ ಕಷ್ಟ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಕಾರ್ಯಕರ್ತರುಗಳು ನಾವು ಮಾಡಿ ಜನಗಳನ್ನ ಹಿಡಿದಿಟ್ಕೊಂಡು ಓಟ್ ಹಾಕ್ಸ್ಕೊಳ್ಳಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡಬೇಕು ಕ್ಷೇತ್ರಗಳಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಶಾಂತಕುಮಾರ್ ಅವರು ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡಿ ಈ ಟಿಪ್ಟೂರಿನಲ್ಲಿ ಮುಂದಿನ ದಿನಗಳಲ್ಲಿ ಯಾರಿಗೇ ಆಗ್ಬೋದು, ಇವತ್ತು ಎರಡೂ ಪಕ್ಷ ಒಟ್ಟಾಗಿ ಮುಂದಿನ ಚುನಾವಣೆಗಳಿಗೆ ವರಿಷ್ಠರು ಯಾವ ತರ ತೀರ್ಮಾನ ತಗೋತಾರೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ನಮ್ಮ ಪಕ್ಷ ಏನು
ಸಿದ್ಧಾಂತ ಇದೆ, ನಮ್ಮ ಪಕ್ಷ ಏನು ನಮಗೆಲ್ಲ ಸಂದೇಶ ಕೊಡ್ತದೆ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗಳು ನಾವು ಎದುರಿಸಲಿಕ್ಕೆ ತಯಾರಾಗಬೇಕು. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರ್ಬೋದು, ಯಾವುದೇ ಚುನಾವಣೆ ಬರಲಿ ನಮ್ಮ ಚಿಹ್ನೆ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಹೆಚ್ಚಿನ ಮತವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ನಾವೆಲ್ಲರೂ ಕೂಡ ಒಂದು ಘೋಷಣೆ ಮುಖಾಂತರ ಇವತ್ತು ಇಡೀ ರಾಜ್ಯವನ್ನ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಅವರು ಇವತ್ತು 3 ಸಲ ಸೋತಿದ್ರು ಕೂಡ ಹಿಂದೆ ಜಗ್ಲಿಲ್ಲ. ಯಾರು ಕೂಡ 3 ಸಲ ಸೋತಿದ್ರೆ ಮನೆ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ ಸ್ವಾಮಿ. ಆದರೆ ಅವ್ರು ಒಂದು ಅದ ರಕ್ತ ಹಂಗಿದೆ. ನಮ್ಮ ದೇವೇಗೌಡರ ಒಂದು ಕುಟುಂಬ ಖಂಡಿತ ಅವ್ರು ಯಾವತ್ತೂ ಕೂಡ ದೇವೇಗೌಡರು ಇವತ್ತು ಸೋತರು ನಾಳೆ ಚುನಾವಣೆಗೆ ಹೋಗೋಣ ಅಂತಕ್ಕಂಥ ಧೈರ್ಯ ಇಟ್ಕೊಂಡು ಹೋಗತಕ್ಕಂಥದ್ದು ಇರ್ತಕ್ಕಂಥದ್ದು ಯಾರಿಗಾರು ಇದ್ರೆ ಇಡೀ ರಾಜ್ಯದಲ್ಲಿ ಅದು ದೇವೇಗೌಡರ ಕುಟುಂಬಕ್ಕೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನನಗೊಬ್ಬನಿಗೆ ನೋವಾಗಿದ್ರು ಪರವಾಗಿಲ್ಲ, ರಾಜ್ಯದ ಜನತೆಯ ನೋವನ್ನು ನಾವು ಅಳಿಸ್ತಕ್ಕಂಥ ಕೆಲಸ ಏನು ದೇವೇಗೌಡರು ಕುಮಾರಣ್ಣವರು ಉಳಿಸಿರ್ತಕ್ಕಂಥ ಈ ಪಕ್ಷವನ್ನ ಸದೃಢವಾಗಿ ಕಟ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಇವತ್ತು ನಮ್ಮ ಪಕ್ಷನ ಸದೃಢವಾಗಿ ಬೆಳೆಸೋಣ. ಖಂಡಿತ ಪ್ರಾದೇಶಿಕ ಪಕ್ಷ ಇದ್ರೆ ಯಾವತ್ತಿದ್ರೂ ಜನಗಳಿಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಜನತಾದಳನ ನಾವು ಹೆಚ್ಚಿನ ರೀತಿಯಲ್ಲಿ ತಳ ಹಂತದಿಂದ ನಾವು ಬೆಳೆಸ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗ್ತದೆ. ಇವತ್ತು ಸನ್ಮಾನ್ಯ ಶಾಂತಕುಮಾರ್ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಯುವಕರಿಗೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಒಂದು ಇಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಮನಸ್ಥಿತಿನ ಅವರು ಬೆಳೆಸ್ಕೊಂಡು ಎಲ್ಲರನ್ನೂ ಸದೃಢವಾಗಿ ಬೆಳೆಸ್ಕೊಂಡು ಹೋಗೋಣ. ಇವತ್ತು ಅವರು ಪಕ್ಷದ ಕಾರ್ಯಕರ್ತರು ನಮಗೆ ಅವಶ್ಯಕತೆ, ಅಭ್ಯರ್ಥಿ ಆಗ್ತಕ್ಕಂಥವ್ರಿಗಿರ್ಬೋದು, ಮುಖಂಡರಿಗಾಗ್ಬೋದು, ಕಾರ್ಯಕರ್ತರಿದ್ರೆ ನಾವೆಲ್ಲ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ನಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಒಂದು ಸರ್ಕಾರದಲ್ಲಿ ಎಲ್ಲ ಒಂದು ಬೆಲೆಗಳನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ನಾವು ಸಾಮಾನ್ಯವಾಗಿ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ. ಎಣ್ಣೆ ಇರ್ಬೋದು, ಬೇಳೆ ಇರ್ಬೋದು, ಕಾಳುಗಳು, ಯಾವುದೇ ಒಂದು ಪದಾರ್ಥ ತಗೊಳ್ಳಿ, ನಾವು ಕೊಂಡ್ಕೊಳ್ಳೋದು ಎಲ್ಲದನ್ನು ಕೂಡ ಗಗನಕ್ಕೆ ಏರಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಈ ರೀತಿ ಒಂದು ಸರ್ಕಾರ ನಮಗೆ ಬೇಕೇ? ಆಲೋಚನೆ ಮಾಡಬೇಕು. ಸಾರ್ವಜನಿಕರು ಆಲೋಚನೆ ಮಾಡಿದ್ರೆ ನಿಮ್ಮ ಮನಸ್ಥಿತಿ ಯಾವ ಥರ ಇರಬೇಕು ಅಂದರೆ, ಯಾರು ಬಡವರ ಪರವಾಗಿ, ಯಾರು ನಮ್ಗೆಲ್ಲರಿಗೂ ಕೂಡ ಒಂದು ಶಕ್ತಿಯಾಗಿ ನಿಲ್ತಾರೆ. ಇವತ್ತು ಕುಮಾರಸ್ವಾಮಿಯವರು ಪಂಚರತ್ನ ಯೋಜನೆ ಮಾಡಿದ್ರು, ನಿಮಗೆಲ್ಲ ಗೊತ್ತಿದೆ. ಅವಾಗ ಜನ ಸೇರ್ತಾ ಇದ್ದಿದ್ದ ಜನ ನೋಡಿದ್ರೆ ನಾವು ಎಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಸೋಲ್ಸಕ್ಕಾಗಲ್ಲ ಜನತಾದಳ ಅನ್ಕೊಂಡ್ವಿ. ಆದರೆ ಅದು ಪರಿವರ್ತನೆ ಆಗಲಿಲ್ಲ. ಮತವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ, ನಮ್ಮ ಕ್ಷೇತ್ರಗಳಲ್ಲಿ ಅದನ್ನು ಮಾಡಲಿಲ್ಲ. ಜೊತೆಗೆ ಆ ಕಾರ್ಯಕ್ರಮಗಳು ಹೇಗಿತ್ತು ಅಂದರೆ, ನಿಮಗೆ ಒಳ್ಳೆ ವಿದ್ಯಾಭ್ಯಾಸ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕಾಗಲ್ವಾ? ನಿಮ್ಗೆ ಆರೋಗ್ಯ ಕಾಪಾಡಿದ್ರೆ ಸಾಕಾಗಲ್ವಾ? ಇಂಥ ನಮಗೆ ಶಾಶ್ವತವಾದ ಕಾರ್ಯಕ್ರಮ ಕೊಡಿ ಅಂದರೆ 2000 ಲಂಚ ಕೊಟ್ಟಂಗೆ ಕೊಟ್ಬಿಟ್ಟು ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಳ್ಳೋದು ಸರಿನಾ? ನಾವು ಆಲೋಚನೆ ಮಾಡಬೇಕಾಗ್ತದೆ. ಖಂಡಿತ ಇದೆಲ್ಲ ನಮಗೆ ಶಾಶ್ವತವಾದ ಬದುಕಾಗಬೇಕು. ಈಗ ಮನೆಯಲ್ಲಿ 1-2 ಮಕ್ಕಳು ಇರ್ತವೆ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಟ್ಟರೆ ಅವನೆಲ್ಲೋ ಒಂದು ಕಡೆ ಜೀವನ ಬದುಕೊಂತಾನೆ, ಮುಂದಿನ ದಿವಸಗಳೆಲ್ಲ ಅವ್ನ ದಾರಿ ನೋಡ್ಕೋತಾನೆ. ಈ ರೀತಿ ಕಾರ್ಯಕ್ರಮಗಳನ್ನ ಪಂಚರತ್ನ ಯೋಜನೆಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಾಕೊಂಡಂಥದ್ದು. ಇಂಥವಕ್ಕೆ ನಾವು ಮಾನ್ಯತೆ ಕೊಡದೇ ಇದ್ರೆ ಮುಂದೆ ರಾಜ್ಯನ ನಾವು ಹೆಂಗೆ ಒಂದು ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗ್ತದೆ? ಖಂಡಿತ ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಸೋಂಬೇರಿ ಮಾಡಕ್ಕೆ ಹೊರಟಿದೆ ಈ ಸರ್ಕಾರ. ಖಂಡಿತ ಅದಾಗಬಾರ್ದು. ನಾವೆಲ್ಲ ಶ್ರಮಿಕ ಜೀವಿಗಳಾಗಬೇಕು. ಯಾಕೆಂದ್ರೆ ಇವತ್ತು ನೋಡ್ತಾ ಇದೀವಿ, 35 ವರ್ಷ ಮೇಲ್ಪಟ್ಟವ್ರಿಗೆ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಬರ್ಬೋದು, ಬೇರೆ ಯಾವ ಕಾಯಿಲೆನಾದ್ರು ಬರ್ಬೋದು. ಇವತ್ತು ನಾವೆಲ್ಲ ಹಿಂದೆ ಹೇಳ್ತಾ ಇದ್ವಿ, ಮಹಾಮಾರಿ ಪ್ಲೇಗ್ ಬಂತಂತೆ, ಇಷ್ಟು ಜನ ನೆಲ್ಪಟ್ಟು ಬಿದ್ದು ಸತ್ತೋದ್ರಂತೆ ಅಂತ. ನಮ್ಮ ಕಣ್ಣೆದ್ರಿಗೆ ನೋಡಿದ್ವಲ್ಲ ಈ ಕರೋನಾ ಅಂತ ವೈರಸ್ಗಳೆಲ್ಲ ಬಂದು ಅಕ್ಕಪಕ್ಕದವ್ರು ಹಲವಾರು ಜನ ಕಳ್ಕೊಂಡ್ವಿ. ಯಾವ್ದಕ್ಕೆ ಬದುಕಿರ್ಬೇಕು ನಾವು? ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು, ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಸಮಾಜನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ರೀತಿ ಆಲೋಚನೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರಿಗೂ ಬರಲಿ. ನಿಮ್ಮ ಮುಖಾಂತರ ಇಡೀ ಸಮಾಜವನ್ನ ಒಂದು ಒಳ್ಳೆ ಹಾದಿನಲ್ಲಿ, ಏನು ಕುಮಾರಸ್ವಾಮಿಯವರ ಒಂದು ದಿಟ್ಟ ನಿಲುವಿದೆ, ಇಂಥ ಬಡವರಿಗೆ ಬೇಕಾದಂಥ ಕಾರ್ಯಕ್ರಮಗಳು ಕೊಡ್ತಕ್ಕಂಥದ್ದು, ಒಳ್ಳೆ ಶಾಲೆಗಳು, ಒಳ್ಳೆ ಆಸ್ಪತ್ರೆಗಳು, ನಿಮಗೆ ಉಚಿತವಾಗಿ ಸೇವೆಯನ್ನು ಕೊಡುವಂಥ ಕೆಲಸನ ಖಂಡಿತ ಮುಂದೆ ಜನತಾದಳ ಬಂದಾಗ ಮಾಡೇ ಮಾಡ್ತದೆ. ಅದು ನಮ್ಮ ಒಂದು ಪಕ್ಷದ ಸಿದ್ಧಾಂತ, ನಿಲುವು ಕೂಡ ಹೌದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಕೊಟ್ಟರೆ ನೀವೆಲ್ಲ ಒಂದು ಹೆಂಗೋ ಜೀವನ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನುಡಿದಂತೆ ನಡೆಯುವಂತಹ ಶ್ರೀಯುತ ಶಾಸಕರು